ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇವತ್ತು ನಿಮ್ಗೆ ಒಂದು ವಸ್ತುಗಳನ್ನ ತೋರಿಸ್ತಾ ಇದ್ದೀನಿ. ಇದು ಯಾವ ತರ ವಸ್ತುಗಳು, ಇದು ಏನು ಅಂತ ಕೂಡ ಇದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ನೋಡಿ, ನೀವು ನೋಡ್ತಾ ಇರೋದು ಇದೇನಪ್ಪ ಈ ತರ ಕಸ ತರ ಇದೆ ಅಂತ ಏನಾದ್ರೂ ನೀವು ಅನ್ಕೊಂಡಿದ್ರೆ, ಹೌದು, ಇದು ತುಂಬಾ ಹಳೆಯಾದ ವಸ್ತುಗಳು. ನೋಡಿ, ಇಲ್ಲಿ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಇದು ಅರ್ಥ ಆಗ್ತಿದ್ಯಾ ಅನ್ನೋದು ನನಗೆ ತಿಳಿಸಿ. ಇದರಲ್ಲಿ ನಮ್ಗೆ ಬೇಗ ಅರ್ಥ ಆಗೋದು ಅಂದ್ರೆ, ನೋಡಿ, ಇದೊಂದು ಲ್ಯಾಂಪ್ ಅರ್ಥ ಆಗುತ್ತೆ, ಮತ್ತೆ ಇಲ್ಲಿರುವಂತಹ ಕುಟ್ಟನೆ ಏನಿದೆ ಇದನ್ನ ಅರ್ಥವಾಗುತ್ತೆ. ಇದು ಕೆಲವು ಜನಕ್ಕೆ ಮಾತ್ರ ಗೊತ್ತಿರುತ್ತೆ, ಕೆಲವು ಜನಕ್ಕೆ ಗೊತ್ತಿರಲ್ಲ. ಇದು ಏನೇನು, ಯಾವಾಗ ತಂದಿರೋಂಥ ವಸ್ತುಗಳು ಅಂತ ಎಲ್ಲ ನಾನು ನಿಮ್ಗೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಜೀವನದ ಬಾಲ್ಯತನದಲ್ಲಿ ಇದ್ದಂಥ ವಸ್ತುಗಳು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಬಂದು ಮಡಕೆ. ನಮ್ಮ ಮನೆಯಲ್ಲಿ, ನಮ್ಮ ತವ್ರ ಮನೆಯಲ್ಲಿ, ಅಂದ್ರೆ ನಮ್ಮ ತವ್ರ ಮನೆಯಲ್ಲಿ ಇರುವಂತ ವಸ್ತು ತುಂಬಾ ಹಳೇದು. ನನ್ನ ಬಾಲ್ಯತನದಲ್ಲಿ ನಾನು ಯೂಸ್ ಮಾಡಿರೋ ಅಂತ ಮಡಕೆನೆ ಅಂತ ಹೇಳಬಹುದು. ಇದು ತುಂಬಾ ಹಳೇದಾಗಿದೆ, ಕಟ್ಟಿ ಇಟ್ಟಿದ್ರು ನಮ್ಮ ಮಮ್ಮಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಇದ್ರಲ್ಲಿ ಮೇಲಿರುವಂತಹ ಧೂಳ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ತುಂಬಾ ಹಳೆ ಮಡಕೆ. ಇದು ನೋಡ್ತಾ ಇದ್ದೀರಲ್ಲ, ನೋಡಿ, ಜೇಡೆಲ್ಲ ಕಟ್ಟಿದೆ. ಅಂದ್ರೆ ಒಂದು ಚೀಲದಲ್ಲಿ ಹಾಕಿ ನಮ್ಮ ಮಮ್ಮಿ ಹಳೆ ವಸ್ತುಗಳು ಕಡಿಬಾರ್ದು, ನಮ್ಮ ಮನೆಯಲ್ಲಿ ನಾವು ಬಳಸಿರೋಂಥ ವಸ್ತುಗಳು ಅಂತ ಹೇಳ್ಬಿಟ್ಟು ಕಟ್ಟಿ ಇಟ್ಟಿದ್ರು. ಹಾಗಾಗಿ ಇದೆಲ್ಲ ಈ ತರ ಜೇಡ್ ಕಟ್ಟಿದೆ. ಇದು ಕ್ಲೀನ್ ಮಾಡಿ ಮತ್ತೆ ನಾನು ನೀಟಾಗಿ ಇಡ್ತೀನಿ. ನನ್ನ ಬಾಲ್ಯತನದಲ್ಲಿ ಅಂದ್ರೆ ನಾನು ಒಂದು 10 ವರ್ಷ 11 ವರ್ಷದ ವಯಸ್ಸಲ್ಲಿ ಬಳಸಿರುವಂತ ವಸ್ತು ಇದು. ಸೊ ಅಷ್ಟು ಇದಾಗಿ ನಮ್ಮ ಮನೆಯಲ್ಲಿ ನಾವು ಕಾಪಾಡಿ ಇಟ್ಟಿದ್ದೀವಿ. ಕ್ಲೀನ್ ಆಗಿಲ್ಲ ಅಂತ ಅಂದ್ರೆ ಇದು ತುಂಬಾ ಹಳೇದಾಗಿರೋದಕ್ಕೆ ಇದು ಒಂದ್ ಮೂಲೆಯಲ್ಲಿ ಇಟ್ಟಿದ್ದು ಚೀಲದಲ್ಲಿ, ಹಾಗಾಗಿ ಇದು ಈ ರೀತಿ ಇರೋದು. ಮತ್ತೆ ನೋಡಿ, ಇಲ್ಲೊಂದು, ಇದು ಬಂದು ಸ್ಯಾಂಡಲ್ವುಡ್ ಅಂದ್ರೆ ಗಂಧದ ಕಡ್ಡಿ. ಇದು ಕೂಡ ನಮ್ಮ ತಾತ ಅಂದ್ರೆ ನಮ್ಮ ಮಮ್ಮಿರ ಅಪ್ಪಾಜಿ ನಮ್ಮ ಮಮ್ಮಿಗೆ ಕೊಟ್ಟಿರೋಂಥದ್ದು. ಆಗಿನ ಕಾಲದಲ್ಲಿ ಮನೆಯಲ್ಲಿ ಏನಾದ್ರೂ ಒಂದು, ಈಗ ನೀವು ಪೂಜೆಗಳು ಮಾಡ್ಬೇಕಾದ್ರೆ ಗಂಧ ತಕ್ಕೊಂತೀರ ಅಲ್ವಾ, ಆ ರೀತಿ ನಮ್ಮ ಒಂದು ಶಾಸ್ತ್ರಗಳಲ್ಲಿ ಇದು ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ತಂದಿರುವಂತ ಗಂಧದ ಕಡ್ಡಿ. ಜಾಸ್ತಿ ಏನ್ ಯೂಸ್ ಮಾಡಲ್ಲ ಇದು. ಈ ನಡುವೆ ಎಲ್ಲ ಅಂಗಡಿಗಳಲ್ಲಿ ನೀಟಾಗಿ ಸಿಗುತ್ತಲ್ವಾ, ಹಾಗಾಗಿ ನಮ್ಮ ಮನೆಯಲ್ಲಿ ಇದು ಕೂಡ ಒಂದು ಚೀಲದಲ್ಲಿ ಹಾಕಿ ಕಟ್ಟಿ ಇಟ್ಟಿದ್ದಾರೆ ನಮ್ಮ ಮಮ್ಮಿ. ವೇಸ್ಟ್ ಮಾಡಬಾರ್ದು, ಹಳೆ ವಸ್ತು ಅಂದ್ರೆ ಒಂದು ಹಿರಿಯರು ಕೊಟ್ಟಿರುವಂತಹ ವಸ್ತು ಇದು ಅಂತ ಹೇಳಿ ನಮ್ಮ ಮಮ್ಮಿ ಇದು ಕೂಡ ಕಟ್ಟಿ ಇಟ್ಟಿದ್ದಾರೆ ಚೀಲದಲ್ಲಿ. ನೀವು ನೋಡ್ತಾ ಇರ್ಬೋದು, ಇದು ಕೂಡ ಎಷ್ಟು ಧೂಳು ತುಂಬಿ ಎಷ್ಟು ಹಳೇದಾಗಿದೆ ಅಂತ ಹೇಳಿ. ಸೊ ಅಲ್ಲಿಂದ ಇದು ಕೂಡ ನನ್ನ ಬಾಲ್ಯತನದ ಒಂದು ಲ್ಯಾಂಪ್ ಅಂತಾನೆ ಹೇಳ್ಬೋದು. ನಾವು ಒಂದು ಗುಡಿಸಲಲ್ಲಿ ಇದ್ದಾಗ, ನಾವು ಏನು ಗುಡಿಸಲಲ್ಲಿ ನಮ್ಮ ಜೀವನ ಇತ್ತು, ಆವಾಗ ನಮ್ಮ ಮಮ್ಮಿ ಇವೆಲ್ಲ ನಮ್ಮ ಮನೆಯಲ್ಲಿ ಬಳಸ್ತಾ ಇದ್ದಂಥ ವಸ್ತುಗಳು. ಇದು ಒಂದು ಗ್ಲಾಸ್ ಅಲ್ಲಿ ಇಟ್ಟಿದ್ರು, ಅಂದ್ರೆ ಒಂದು ಟಿವಿ ಶೋಕೇಸ್ ಇರುತ್ತಲ್ವಾ, ಆ ಶೋಕೇಸ್ ಅಲ್ಲಿ ನಮ್ಮ ಮಮ್ಮಿ ಬಿಟ್ಟಿದ್ರು ಇದನ್ನ. ಸೊ ಇದು ಕೂಡ ಯಾವ ರೀತಿ ನಾವು ಹಚ್ಚಬಹುದು ಅಂತ ನಾನು ಇಲ್ಲೇ ನೋಡ್ಬಿಟ್ಟು ಹಚ್ಚಿ ನಿಮ್ಗೆ ತೋರಿಸ್ತೀನಿ. ಆದ್ರೆ ಮತ್ತೆ ಅದಕ್ಕಿಂತ ಚಿಕ್ಕದು ಒಂದು, ನಂದು ವಯಸ್ಸು ಒಂದು ಅದೇ ಹೇಳಿದ್ನಲ್ಲ, 8 ವರ್ಷ 10 ವರ್ಷ ವಯಸ್ಸಲ್ಲಿ ನನ್ಗೆ ಈ ತಗೊಂಡ್ಬಂದಿದ್ದು ಬುಟ್ಟಿ. ಇದು ಅಂದ್ರೆ ಸೀಮೆಣ್ಣೆ ಬುಟ್ಟಿ. ಇದು ಕೂಡ ಒಂದು ದೀಪ. ನೀವು ನೋಡ್ತಾ ಇರ್ಬೋದು, ಇದ್ರ ಮೇಲೂ ಕೂಡ ಎಷ್ಟು ಕಸ ಎಲ್ಲ ತುಂಬಿದೆ. ನೋಡಿ, ಎಷ್ಟು ಹಳೇದಾಗಿದೆ ಅಂದ್ರೆ ತುಂಬಾ ಹಳೇದಾಗಿದೆ. ಇದು ಓಪನ್ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಅಷ್ಟು ಹಳೇದಾಗಿದೆ. ಈ ವಸ್ತುಗಳೆಲ್ಲ ನಾವು ಒಂದು ಇದು ಮಾಡಬಾರ್ದು, ಕಳಿಬಾರ್ದು. ಇದು ಒಂದು ಹಳೆ ನೆನಪುಗಳು ಅಂತ ಹೇಳಿ ನಮ್ಮ ಮಮ್ಮಿ ಎತ್ತಿ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಮನೆಯಲ್ಲಿ ಮೂಲೆಯಲ್ಲಿ ಇಟ್ಟು ಬಿಟ್ಟಿದ್ದಾರೆ. ಸೊ ಇದು ಏನು ಅಂತ ಕೇಳಿದಾಗ ನಮ್ಮ ಮಮ್ಮಿ ಅದೇ ಹೇಳಿದ್ರು, ತುಂಬಾ ಹಳೆ ವಸ್ತುಗಳು ಏನೇನೋ ಹಾಕಿ ಬಿಟ್ಟಿದ್ದೀನಿ ಕಣೆ ಅದರಲ್ಲಿ ಅಂತ ಹೇಳಿದ್ಕೆ ನಾನು ಇದೆಲ್ಲ ಇವತ್ತು ತಕ್ಕೊಂಡೆ ನೋಡಕ್ಕೆ. ಇದು ನಮ್ಮ ಜೀವನದಲ್ಲಿ ತುಂಬಾ ಅಮೂಲ್ಯವಾದ ವಸ್ತುಗಳು ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನಾವು ಇವತ್ತು ಎಷ್ಟೇ ದುಡಿದ್ರು, ಎಷ್ಟೇ ಇದು ಮಾಡಿದ್ರು, ಇವತ್ತಿನ ಬೆಳಕುಗಳು ನಾವು ಖರೀದಿ ಮಾಡ್ಬೋದು. ಸಾವಿರಾರು ರೂಪಾಯಿಗಳು ಕೊಟ್ಟು, ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಬೆಳಕನ್ನ ನೋಡ್ಬೋದು. ಆದ್ರೆ ಅದೇ ಬೆಳಕಲ್ಲಿ ನಾವು ನೆಮ್ಮದಿ ನೋಡಕ್ಕಾಗಲ್ಲ, ಒಂದು ಖುಷಿ ನೋಡಕ್ಕಾಗಲ್ಲ, ಒಂದು ಆರೋಗ್ಯ ನೋಡಕ್ಕಾಗಲ್ಲ. ಇದ್ರಲ್ಲಿ ಇದ್ದಂಥ ಒಂದು ಆರೋಗ್ಯ, ನೆಮ್ಮದಿ ಇವತ್ತು ನಾವು ಒಂದು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಡುವಂತಹ ಲೈಟಿನ ಬೆಳಕಲ್ಲಿ, ಝೂಮರ್ಗಳಲ್ಲಿ ಸಿಗೋದಿಲ್ಲ. ಇದನ್ನ ನಾವು ಬಾಳಿ ಬದುಕಿರುವಂಥ ವಸ್ತುಗಳು. ಇದರಲ್ಲಿರುವಂಥ ಒಂದು ಸಿಹಿ ನೆನಪು ನಮಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟರು ಎಲ್ಲೂ ಸಿಗಲಾರದ ವಸ್ತು ಅಂತ ಹೇಳ್ಬೋದು. ಸೊ ಇದು ನೋಡಿ, ಕುಟ್ಟನೆ. ಇದು ಅಂದ್ರೆ ನಮ್ಮ ಮಮ್ಮಿ ಇದಾರಲ್ಲ, ಅವ್ರ ತಾಯಿ ಯೂಸ್ ಮಾಡ್ತಾ ಇದ್ದಂಥ ಕುಟ್ನೆ ಅಂತಾನೆ ಹೇಳ್ಬೋದು, ನಮ್ಮ ಅಜ್ಜಿ. ಸೊ ಇದು ಕೂಡ ಮನೆಯಲ್ಲಿ ನಮ್ಮ ಮಮ್ಮಿ ಅವಾಗವಾಗ ಏನಕ್ಕಾದ್ರೂ ಬೇಕು ಅಂದ್ರೆ ಯೂಸ್ ಮಾಡ್ಕೊಂತಾರೆ. ಅದರಲ್ಲಿ ನನಗೆ ಇದ್ರಲ್ಲೆಲ್ಲ
ನನಗೆ ಇಷ್ಟವಾದ ವಸ್ತು ಅಂದ್ರೆ ಸೊ ಇದು ಎರಡಕ್ಕಿಂತ ಹೇಳ್ಬೇಕಂದ್ರೆ ಇದು ಹಳೆ ನಮ್ಮ ಅಜ್ಜಿ ವಸ್ತು, ಇದು ತುಂಬಾ ಅಮೂಲ್ಯವಾದದ್ದು. ಸೊ ಅದರಲ್ಲಿ ನೋಡಿ, ಇದು ನನ್ನ ತುಂಬಾ ಬಾಲ್ಯತನದ ವಸ್ತುಗಳು ಅಂತ ನಾನು ತುಂಬಾನೇ ಇಷ್ಟಪಡ್ತೀನಿ. ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಏನು ಅಂತ ಬರೀರಿ. ಸರಿ, ಬನ್ನಿ ಈಗ ಇದನ್ನ ಇದೆಲ್ಲ ನೀಟ್ ಮಾಡಿ ಇದು ಯಾವ ತರ ಇದರಲ್ಲಿ ಬೆಳಕು ಕೊಡುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗ ಬನ್ನಿ ಇದೆಲ್ಲ ಒಂದ್ ಕಡೆ ಇರ್ಲಿ, ನೀಟ್ ಮಾಡೋಣ. ಆಮೇಲೆ ಇದು ಕೂಡ ನಾನೆಲ್ಲ ನೀಟ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈಗ ಇದೇನಿದೆ ಇದಕ್ಕೆ ನಾವು ಫೋಕಸ್ ಮಾಡೋಣ. ಇದೇನ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ತುಂಬಾ ಹಳೇದಾಗಿದೆ. ಇದು ಕೂಡ ಎತ್ತಿನ ಮಮ್ಮಿ ಒಂದು ಚೀಲದಲ್ಲಿ ಹಾಕಿ ಕಟ್ಟಿರೋದ್ರಿಂದ ಸೊ ನೀವ್ ಹೇಳ್ತಾ ಇರ್ಬೋದು ಇದು ಬತ್ತಿ ಹೊಸಾದಿದೆ ಅಂತ. ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಹುರಿದಿದೆ ಸ್ವಲ್ಪ, ತುಂಬಾ ಹಳೇದಾಗಿರೋದಕ್ಕೆ ಅವಾಗ ನಮ್ಮ ಮಮ್ಮಿ ಏನ್ ಮಾಡಿದ್ದಾರೆ, ಒಂದು ಬತ್ತಿ ಹಾಕ್ಬಿಟ್ಟು ಹಚ್ಚೋ ಟೈಮಲ್ಲಿ ಅದು ಎತ್ತಿ ಚೀಲದಲ್ಲಿ ಹಾಕಿದ್ದಾರೆ. ಅದನ್ನ ಯೂಸ್ ಮಾಡಿಲ್ಲ, ತುಂಬಾ ಒಣಗೋಗಿದೆ ಇದು. ತುಂಬಾನೇ ನೋಡಿ, ತುಂಬಾ ಜೇಡ್ ಕಟ್ಟಿದೆ ಎಲ್ಲ. ನಿಜವಾಗ್ಲೂ ಒಂದ್ ಮಾತು ಹೇಳ್ಬೇಕಂದ್ರೆ, ಇಂಥ ವಸ್ತುಗಳು ಈಗಿನ ಕಾಲದ ಮಕ್ಕಳಿಗೆ ಇದೇನಂತಾನೆ ಗೊತ್ತಿಲ್ಲ. ನನ್ ಮಗನ್ಗೆ ತೋರ್ಸಿದ್ರೆ, ಅಮ್ಮ ಇದ್ ಯಾವ ತರ ಯೂಸ್ ಮಾಡ್ತಾ ಇದ್ರು, ಇದ್ರಲ್ಲಿ ಯಾವ ತರ ಬೆಳಕು ಬರ್ತಾ ಇತ್ತು ಅಂತ ನನ್ ಮಗ ಕೇಳ್ತಾನೆ. ಇದೆಲ್ಲ ನಾವು ನಮ್ಮ ಒಂದು ಚಿಕ್ಕದ್ರಲ್ಲಿ ಗುಡಿಸಲು ಮನೆಗಳಲ್ಲಿ ನಾವು ಯೂಸ್ ಮಾಡ್ತಾ ಇದ್ದಂತ ವಸ್ತುಗಳು. ಈಗಿನ ಕಾಲದಲ್ಲಿ ಇದು ನೋಡ್ಬೇಕು ಅಂದ್ರೂ ಸಿಗೋದು ಕಷ್ಟ. ಸಿಕ್ಕಿದ್ರು ತಗೊಂಡು ಯಾರು ಯೂಸ್ ಮಾಡುವಂತ ಇದು ಮಟ್ಟದಲ್ಲಿಲ್ಲ. ಇದಕ್ಕೆ ಬೇಕಾಗಿರುವಂತ ವಸ್ತು ಮೇನ್ ಏನು ಅಂದ್ರೆ ಸೀಮೆಣ್ಣೆ ಅಂತ ಹೇಳ್ತೀವಿ. ಸೀಮೆಣ್ಣೆ ಎಷ್ಟೋ ಜನಕ್ಕೆ ಗೊತ್ತು, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನೋಡಿ, ಫುಲ್ ಜಾಮ್ ಆಗೋಗಿದೆ ಇದು. ಇದು ಯಾವ ತರ ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದನ್ನ ನಿಮ್ಗೆ ಆದಷ್ಟು ನಾನು ತೆಗೆದ್ಬಿಟ್ಟು ಆಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ತುಂಬಾ ಜಾಮ್ ಆಗಿತ್ತು. ಸೊ ತೆಗ್ದಿದೀವಿ. ಸೊ ನೋಡಿ, ಇದು ನಮ್ಮ ಮಮ್ಮಿ ಬತ್ತಿ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಸೊ ಇದಕ್ಕೆ ಎಣ್ಣೆ ಹಾಕ್ಬೇಕು. ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ದೀಪ ಹಚ್ಬೇಕು. ನಾನು ಇಲ್ಲಿ ನಿಮ್ಗೆ ಇನ್ನೊಂದು ವಸ್ತುನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ? ಇದು ಬಂದು ಸೀಮೆಣ್ಣೆ. ಆಗಿನ ಕಾಲದಲ್ಲಿ ನಾವು ದೀಪಗಳು ಬಳಸೋಕ್ಕೋಸ್ಕರ ಸಿಗ್ತಾ ಇದ್ದಂತ ವಸ್ತು. ಈಗ್ಲೂ ಕೂಡ ಸಿಗುತ್ತೆ, ಇಲ್ಲ ಅಂತ ಅಲ್ಲ, ಆದ್ರೆ ತುಂಬಾನೇ ಅಪರೂಪ ಅಂತಾನೆ ಹೇಳ್ಬಹುದು ಇದು ಸಿಗೋದು ಸೀಮೆಣ್ಣೆ. ಸೊ ಇದನ್ನ ಇದಕ್ಕೆ ಹಾಕಿ ನಾವು ಯೂಸ್ ಮಾಡೋಣ. ಇದರಲ್ಲಿ ಬರ್ತಿದ್ದಂತ ಬೆಳಕು ಈಗಿನ ಕಾಲದಲ್ಲಿ ಅದು ಯಾವುದೊಂಚೂರು ಮೂಲೆಗೂ ಕೂಡ ಕಾಣೋದಿಲ್ಲ. ಅಷ್ಟು ಕಡಿಮೆ ಇರುತ್ತೆ. ಆದ್ರೆ ಆಗಿನ ಜೀವನಕ್ಕೆ ಇದೇ ತುಂಬಾ ಅಮೂಲ್ಯವಾದ ವಸ್ತು ಅಂತ ಹೇಳಬಹುದು. ನೋಡಿ, ಈ ತರ ಈಗ ಇದನ್ನ ದೀಪ ನಾನು ಹಚ್ಚಿ ನಿಮ್ಗೆ ತೋರಿಸ್ತೀನಿ. ಈಗ ಬನ್ನಿ ಸ್ನೇಹಿತರೆ, ನೋಡೋಣ. ಈ ರೀತಿ ಹಚ್ತಾ ಇದ್ದು ನಾವು ಬುತ್ತಿನ. ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ ಅಲ್ವಾ? ಈ ಬೆಳಕು ನೋಡೋಕೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾನೇ ಇಷ್ಟ ಆಗುತ್ತೆ. ಆಗಿನ ಕಾಲದ ಈ ತರ ಸೀಮೆಣ್ಣೆ ಬುತ್ತಿಗಳು ನೋಡಿ, ಅದ್ರಲ್ಲಿ ಬರ್ತಾ ಇರೋಂಥ ಹೊಗೆ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಸೀಮೆಣ್ಣೆ ಸ್ಮೆಲ್ ಏನಿದೆ ಅದು ತುಂಬಾ ಇಷ್ಟವಾಗುತ್ತೆ. ಎಷ್ಟೋ ಜನಕ್ಕೆ ಇಷ್ಟ ಆಗೋದಿಲ್ಲ ಆ ಸ್ಮೆಲ್ಲು, ಆದ್ರೆ ನನ್ಗೆ ನನ್ನ ಮಗಂಗೂ ಕೂಡ ಇದು ಇಷ್ಟ ಆಗುತ್ತೆ. ಅದರಲ್ಲಿರುವಂತಹ ಸ್ಮೆಲ್ಲು ಕೆಮಿಕಲ್ ಅದು, ಆದ್ರೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ. ಈ ಬೆಳಕು ನಿಮ್ಗೆ ಇಷ್ಟವಾಗುತ್ತಾ? ನಿಮ್ಮ ಜೀವನದಲ್ಲಿ ನೀವು ಯಾರು ನೋಡಿದ್ದೀರಾ ಇಂಥ ಬೆಳಕನ್ನ ನನಗೆ ಕಮೆಂಟ್ಸ್ ಅಲ್ಲಿ ಬರೀರಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಸೀಮೆಣ್ಣೆ ಎಲ್ಲ ಮೇಲ್ಗಡೆ ಅದು ನಾವು ಒಂದ್ ಸ್ವಲ್ಪ ಶೇಕ್ ಮಾಡಿದ್ವಲ್ಲ, ಹಾಗಾಗಿ ಲೀಕ್ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ. ಒಂದ್ ಸ್ವಲ್ಪ ಆದ್ರೆ ಕತ್ತಲೆ ಮಾಡಿ ನಾನು ಈ ಬೆಳಕನ್ನ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನಾನು ಬಾಗ್ಲು ಮತ್ತೆ ಕಿಟಕಿ ಎಲ್ಲ ನಾನು ಹಾಕಿದ್ದೀನಿ. ನಾನು ಇದು ಕತ್ಲೆ ಮನೆಯಲ್ಲಿ ನಿಮ್ಗೆ ಬೆಳಕನ್ನ ತೋರಿಸ್ತಾ ಇದ್ದೀನಿ. ಎಷ್ಟು ಬೆಳಕು ಕಾಣಿಸ್ತಾ ಇದೆ ಮನೆಯಲ್ಲಿ, ಅಷ್ಟಾರಕ್ ಮಾತ್ರ ಈ ತರ ಬೆಳಕು ಕಾಣ್ತಾ ಇದೆ. ನೋಡ್ತಾ ಇರ್ಬೋದು. ನಿಜವಾಗ್ಲು ಈ ಬೆಳಕು ನೋಡಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಈ ತರ ದೀಪಗಳು ನಿಮ್ಗೆ ಇಷ್ಟ ಆಗುತ್ತಾ ಅಂತ ತಿಳಿಸಿ. ಮತ್ತೆ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಬನ್ನಿ ಸ್ನೇಹಿತರೆ, ಇದು ಲ್ಯಾಂಪ್ ಏನಿದೆ ಇದನ್ನ ಕ್ಲೀನ್ ಮಾಡಿ ನೀಟ್ ಮಾಡಿ ಇದನ್ನ ಕೂಡ ಹಚ್ಚಿ ನೋಡೋಣ. ಇದರಲ್ಲಿ ಬರುವಂತ ಗ್ಲಾಸ್ ಏನಿದೆ ಅದು ಒಡೆದೋಗಿದೆ, ಗ್ಲಾಸ್ ಇಲ್ಲ ಇದಕ್ಕೆ. ಆದ್ರೂ ಕೂಡ ನಾನು ಅದೇ ರೀತಿ ಹೆಂಗಿದೆ ಅದನ್ನೇ ಹಚ್ಚಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇದನ್ನ ಫಸ್ಟ್ ಕ್ಲೀನ್ ಮಾಡಿ ಯಾವ ರೀತಿ ನಾವು ಹಚ್ಚೋದು ಅಂತ ತೋರಿಸ್ತೀನಿ. ಇದು ಕೂಡ ನೋಡಿ ಎಲ್ಲ ಧೂಳು ಸೇರಿದೆ. ಸೊ ಕೂಡ ನೀಟ್ ಮಾಡ್ಬಿಟ್ಟು, ಜಾಸ್ತಿ ಇದು ನೀಟ್ ಮಾಡ್ಬೇಕಂದ್ರೆ ನೋಡಿ
ತೆಗಿಬೇಕು. ನೋಡಿ ಎಷ್ಟು ಕಸ ಸೇರಿದೆ ಇದರಲ್ಲಿ, ಎಷ್ಟು ಕಸಗಳು ಸೇರಿದೆ ನೋಡಿ. ಹಳೇದು ಅಂದ್ರೆ ತುಂಬಾನೇ ಹಳೇದಾಗಿದೆ. ಒಂದು ಚೀಲದಲ್ಲಿ ಕಟ್ಟಿರೋದಕ್ಕೆಲ್ಲ ಜೇಡ್ ಕಟ್ಟಿದೆ ಇದು. ನೋಡಿ ಯಾವ ರೀತಿ ಇದೆ. ಈ ರೀತಿ ಏನಾದ್ರೂ ನಿಮ್ಮ ಮನೆಗಳಲ್ಲಿ ವಸ್ತುಗಳನ್ನ ನೀವು ಏನಾದ್ರೂ ಜೋಪಾನ ಮಾಡಿ ಇಟ್ಟಿದ್ರೆ ಕೂಡ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನನಗೆ ಹೇಳ್ಬೇಕಂದ್ರೆ ಇಂಥ ವಸ್ತುಗಳಂದ್ರೆ ತುಂಬಾನೇ ಇಷ್ಟ. ನನಗೆ ತುಂಬಾ ಇಷ್ಟಪಡ್ತೀನಿ ನಾನು. ನೀವು ಕೂಡ ನಿಮ್ಮ ಬಾಲ್ಯತನದಲ್ಲಿ ಇರುವಂತಹ ವಸ್ತುಗಳನ್ನ ನೀವು ಜೋಪಾನ ಮಾಡಿ ಇಟ್ಟಿದ್ದೀರಾ? ಮತ್ತೆ ಅದು ಯಾವ ತರ ಏನೇನಿದೆ ಅಂತ ಕೂಡ ನನಗೆ ಏನಾದ್ರೂ ಸಾಧ್ಯವಾದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈಗ ಬನ್ನಿ ನೋಡಿ, ಇದರ ಬತ್ತಿಗಳನ್ನ ಈ ತರ ಜಾಸ್ತಿ ಮಾಡಬಹುದು ನೋಡಿ. ಇಷ್ಟು ಹಿಂಗೆ ಮತ್ತೆ ಈ ತರ ತಿರುಗಿದ್ರೆ ಅದು ಒಳಗಡೆ ಹೋಗುತ್ತೆ ನೋಡಿ. ಇದು ಕೂಡ ಹಚ್ಚಿ ನೋಡೋಣ ಇದರಲ್ಲಿ ಬರುವಂತ ಬೆಳಕು. ಇದಕ್ಕೆ ಗ್ಲಾಸ್ ಬರುತ್ತೆ, ಅದನ್ನ ಒಡೆದೋಗಿದೆ, ಗ್ಲಾಸ್ ಇಲ್ಲ ಸದ್ಯಕ್ಕೆ, ಲ್ಯಾಂಪ್ ಮಾತ್ರ ಇದೆ ನೋಡಿ. ಇದರಲ್ಲೂ ಕೂಡ ಬೆಳಕು ತುಂಬಾ ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ ನೋಡಿ. ಈ ತರ ಇಟ್ಬಿಟ್ಟು ಇದಕ್ಕೊಂದು ಗ್ಲಾಸ್ ಹಾಕ್ತಾರೆ ಇಲ್ಲಿಗೆ ರೌಂಡು. ಅದನ್ನ ಇಲ್ಲ ಸದ್ಯಕ್ಕೆ, ಅದು ಸಿಗುತ್ತೆ ಇಲ್ಲ ಅಂತಲ್ಲ, ಬಟ್ ಈಗ ನಾವು ತಂದಿಲ್ಲ, ಯೂಸ್ ಮಾಡಲ್ಲ ಅಲ್ವಾ, ಹಾಗಾಗಿ ಇದನ್ನ ತಗೊಂಡ್ಬಂದಿಲ್ಲ ನೋಡಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇದು ಜಾಸ್ತಿ ಮಾಡ್ಕೋಬಹುದು, ಕಡಿಮೆ ಮಾಡ್ಕೋಬಹುದು, ಆ ರೀತಿ ಈ ಲ್ಯಾಂಪ್ ಅಲ್ಲಿ ಇರುತ್ತೆ, ಆದರೆ ಆ ದೀಪದಲ್ಲಿ ಇರೋದಿಲ್ಲ. ಸೊ ಇದು ಕೂಡ ನಿಮ್ಗೆ ಮತ್ತೆ ಹಚ್ಚಿ ತೋರಿಸ್ತೀನಿ. ಎರಡು ಈ ವಸ್ತು ಇದಾವೆ, ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಸೊ ಈಗ ಇವೆರಡು ಕೂಡ ನಾನು ಆರಿಸ್ತೀನಿ ನೋಡಿ. ಈ ರೀತಿ ಆರಿಸ್ಬೇಕು, ಮುಗೀತು. ಸೊ ಇವೆಲ್ಲ ಆಯ್ತು. ಸೊ ನೆಕ್ಸ್ಟ್ ನಾನು ತೋರಿಸ್ತೀನಿ ಇನ್ನೇನಿದೆ ಅಂತ. ಇದು ನಾನು ನಿಮ್ಗೆ ತೋರ್ಸೋದು ಮರ್ತಿದ್ದೆ. ಈಗ ಇನ್ನೊಂದು ವಸ್ತು ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಟ್ರಂಕ್ ಇದೆ, ನೀವೇನ್ ನೋಡ್ತಾ ಇದ್ದೀರಾ, ಇದು ಎಷ್ಟು ಹಳೇದಾಗಿದೆ. ಇದು ಕೂಡ ಒಂದು ಮೂಲೆಯಲ್ಲಿ ಬಿದ್ದಿತ್ತು ನೋಡಿ. ಈ ಕಡೆ ನಿಮ್ಗೆ ತೋರಿಸ್ತೀನಿ, ಇದರ ರೂಪ ಯಾವ ತರ ಇದೆ ಅಂತ ನಿಮ್ಗೆ ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಇದರ ಏಜ್ ಬಂದು 50 ವರ್ಷ ಅಂತಾನೆ ಹೇಳ್ಬೋದು. ಹೌದು, ನಮ್ಮ ಮಮ್ಮಿಗೆ ಒಂದು 55-60 ವರ್ಷ ಹತ್ತತ್ರನೇ ಬರ್ತಾ ಇದೆ ಇದು. ಯಾಕೆ ಅಂದ್ರೆ ನಮ್ಮ ಮಮ್ಮಿ ಏಜು ಒಂದು 7 ವರ್ಷ ಇರೋ ಟೈಮಲ್ಲಿ ಅವರ ಸೋದರ ಮಾವ ಇದರಲ್ಲಿ ಕುರಾನ್, ನಾವು ಓದುವಂತ ಕುರಾನ್ ಏನಿದೆ ಅದು, ಮತ್ತೆ ನಾವು ಕುರಾನ್ ಓದುವಂತ ಇನ್ನೊಂದು ವಸ್ತು ನಾನು ತೋರಿಸ್ತೀನಿ, ಅದನ್ನ ಇಟ್ಟು ನಮ್ಮ ಮಮ್ಮಿಗೆ ಕೊಟ್ಟಿದ್ದು ಅವರ ಸೋದರ ಮಾವ, ನಮ್ಮ ತಾಯಿಯ ಸೋದರ ಮಾವ ನಮ್ಮ ತಾಯಿಗೆ ಇದು ಕೊಟ್ಟಂತ ಉಡುಗೊರೆ. ಅವರ 7 ವರ್ಷ ವಯಸ್ಸಲ್ಲಿ, ನನ್ನ ತಾಯಿಗೆ 7 ವರ್ಷ ವಯಸ್ಸಲ್ಲಿ ಕೊಟ್ಟಿರುವಂತ ವಸ್ತು ಅಂತಾನೆ ಹೇಳಬಹುದು ನೋಡಿ. ಎಷ್ಟು ಹಳೇದಾಗಿದೆ ಇದು. ಇದು ಕೂಡ ಯೂಸ್ ಮಾಡ್ತಾ ಇಲ್ಲ ನಮ್ಮ ಮನೇಲಿ. ಇವೆಲ್ಲ ಒಂದು ಮೂಲೆಯಲ್ಲಿ ನಾವು ಯಾಕೆ ಇಟ್ಟಿದೀವಿ ಅಂತ ಅಂದ್ರೆ, ಇವು ಹಳೆ ನೆನಪುಗಳು, ನಾವು ಕಳಿಬಾರ್ದು ಅಂತ ಒಂದು ಮೂಲೆಯಲ್ಲಿ ಹಾಕಿ ಬಿಟ್ಟಿದ್ದಾರೆ ನಮ್ಮ ಮಮ್ಮಿ. ನೋಡ್ತಾ ಇದ್ದೀರಲ್ವಾ, ಇದು ಎಷ್ಟು ಗಟ್ಟಿ ಇದೆ ಇನ್ನ ಅಂದ್ರೆ, ನೀವು ನಿಜವಾಗ್ಲೂ ಹೇಳ್ತೀನಿ, ಇದು ತೂಕನೂ ಅಷ್ಟೇ ತೂಕ ಇದೆ, ತುಂಬಾನೇ ತೂಕ ಇದೆ. ಒಳಗಡೆ ಇದ್ರಲ್ಲಿ ಮಣ್ಣೆಲ್ಲ ತುಂಬಿತ್ತು, ನಾನು ಅಲ್ಲಿ ಬಗ್ಗಿಸ್ದೆ ನೋಡಿ. ಇಷ್ಟು ಹಳೇದಾಗಿದೆ. ಮತ್ತೆ ಅದ್ರ ಮೇಲೆ ಇನ್ನೊಂದು ವಸ್ತು ತೋರಿಸ್ತೀನಿ, ಅವಾಗ್ಲೇ ತಂದಿರೋಂಥ ವಸ್ತು. ಇದ್ರ ಮೇಲೆ ನಾನು ನೀಟಾಗಿ ಟವಲ್ ಅನ್ನ ಹಾಕಿ ನಿಮಿಷ ಇರಿ, ತೋರಿಸ್ತೇನೆ ನೋಡಿ. ಇದು ಬಂದು ನಾವು ಕುರಾನ್ ಪುಸ್ತಕ ಏನಿದೆ ಅದನ್ನ ಇಟ್ಟು ಓದುವಂತ ವಸ್ತು ಇದು. ಇದು ಕೂಡ ಅವಾಗ್ಲೇ ನಮ್ಮ ಮಮ್ಮಿಗೆ ಕೊಟ್ಟಿರುವಂತ ಉಡುಗೊರೆ, ಅವರ ಸೋದರ ಮಾವ. ಸೊ ಈ ರೀತಿ ನಾವು ಇದನ್ನ ಅಲ್ಗೆದ್ದು ಸೊ ಓಪನ್ ಮಾಡಿ ನೋಡಿ, ಇದರಲ್ಲಿ ಪುಸ್ತಕವನ್ನ ನೋಡಿ ಈ ತರ ಅಲ್ಗೆದು ಏನಿದೆ ಇದನ್ನ ಈ ಟ್ರಂಕ್ ಅಲ್ಲೇ ಇಟ್ಬಿಟ್ಟು, ಈ ಟ್ರಂಕ್ ಏನಿದೆ ಇದರಲ್ಲೇ ಇಟ್ಬಿಟ್ಟು ಕೊಟ್ಟಿದ್ದಂತ ವಸ್ತು ಇದು. ರಿಹಾಲ್ ಅಂತ ಹೇಳ್ತೀವಿ ನಾವು, ಆಗಿನ ಕಾಲದ ವಸ್ತು ಇದು. ಇದರಲ್ಲಿ ಕುರಾನ್ ಮತ್ತೆ ಇದನ್ನ ಇಟ್ಟು ನಮ್ಮ ಮಮ್ಮಿಗೆ ಕೊಟ್ಟಿರೋ ಅಂತ ಉಡುಗೊರೆ. ಇದೆಲ್ಲ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಅದ್ರಲ್ಲ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಯಾವ ತರ ಹಳೆ ವಸ್ತುಗಳು ಇದಾವೆ ಅಂತ ನೋಡಿ. ಈ ಮಡಿಕೆ ಬಂದು ನಮ್ಮ ಮನೆಯಲ್ಲಿ ನಾವು ಸಾಂಬಾರ್ ಮಾಡ್ತಾ ಇದ್ದಂತ ಮಡಿಕೆ. ಮನೆಯಲ್ಲಿ ಒಲೆ ಮೇಲೆ ಸಾಂಬಾರ್ ಮಾಡ್ತಾ ಇದ್ರು ಆ ಮಡಿಕೆ ಇದು. ಎಷ್ಟು ಭಾರ ಇದೆ ಗೊತ್ತಾ, ಎಷ್ಟು ಮಂದವಾಗಿ ತೂಕವಾಗಿ ಇದೆ ಈ ಮಡಿಕೆ. ಇದು ಕೂಡ ಈ ತರ ಧೂಳು ತುಂಬಿದೆ. ಸೊ ಇದು ಗಂಧದ ಕಡ್ಡಿ,
ಸ್ಯಾಂಡಲ್ವುಡ್ ಹಳೇದು ಅಂದ್ರೆ ನಮ್ಮ ತಾತ ಕೊಟ್ಟಿರುವಂತಹ ವಸ್ತು. ಇದು ಕೂಡ ಇಷ್ಟು ವಸ್ತುಗಳು ನಮ್ಮ ಮನೆಯಲ್ಲಿ ಇದಾವೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಯಾವ ತರ ಇಷ್ಟವಾಯ್ತು ಅಂತ ಹೇಳಿ. ಹಾಗೆ ನಮ್ಮ ಚಾನಲ್ಗೆ ನ್ಯೂ ಮೆಂಬರ್ಸ್ ಯಾರಾದ್ರೂ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.